ಈಗ ನಾವು ಹೇಳಲಿಕ್ಕೆಲ್ಲ ಅಥಾರಿಟಿ ಅಲ್ಲ, ನೀವು ಪದೇ ಪದೇ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಸಾರಿ ಹೇಳಿದ್ದೀವಿ. ನಾವು ಅಥಾರಿಟಿ ಅಲ್ಲ, CM ಮುಂದುವರಿಸ್ಬೇಕಾ, ಇಲ್ಲೇ ಮುಗಿಸ್ಬೇಕಾ, ಅಧ್ಯಕ್ಷ ಬದಲಾವಣೆ ಮಾಡಬೇಕು ನಮ್ಮ ವ್ಯಾಪ್ತಿಯಲ್ಲಿ ಅಂತ ಪದೇ ಪದೇ ಹೇಳಿದ್ದೀವಿ. ಈಗ ಅವ್ರ ಸಂದರ್ಭ ತಕ್ಕಂಗೆ ಯಾವ್ದಾರ ಸಮಾವೇಶದಲ್ಲಿ ಸಭೆಯಲ್ಲಿ ಹೇಳಿರ್ಬೋದು. ಸೊ ಅದಕ್ಕೆ ಅವರ ಅಥಾರಿಟಿ, CM ಅವರ ಅಥಾರಿಟಿ, ಅಧ್ಯಕ್ಷ ಅಥಾರಿಟಿ. ಸೊ ಅದ್ರ ಬಗ್ಗೆ ನಾವು ಯಾಕೆಂದು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಅಭಾವ ನಮ್ಮ ಮೇಲ್ಗಡೆ ಇರುವಂತ ವಿಚಾರ ಅದು. ಸರ್, ಈಗ SC/ST ಸಮಾವೇಶಕ್ಕೆ ಅನುಮತಿ ಕೊಟ್ಟಿದೆ ಹೈಕಮಾಂಡ್, ಎಲ್ಲಿ ಪ್ಲಾನ್ ಮಾಡ್ತೀರಾ? ಗೊತ್ತಿಲ್ಲ, ನಾವು ಪೇಪರ್ ನೋಡಿದೆ, ರಾಜನ್ ಅವ್ರು ಇನ್ನೂ ಸಿಕ್ಕಿಲ್ಲ ನಮಗೆ. ಅವ್ರು ಏನು ಹೆಂಗ್ ಅನುಮತಿ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ಸೊ ನೋಡೋಣ, ಇವತ್ತು ಸಾಯಂಕಾಲ ಸಿಗ್ತಾರೆ. ಸೊ ಮಾತಾಡ್ತೀವಿ, ಅವ್ರು ಏನು ಚರ್ಚೆ ಮಾಡಿದ್ದಾರೆ, ಏನು ಹೈಕಮಾಂಡ್ ಅವ್ರಿಗೆ ಸೂಚನೆ ಕೊಟ್ಟಿದೆ ಗೊತ್ತಿಲ್ಲ, ಕೇಳ್ಕೊತೀವಿ, ಸಾಯಂಕಾಲ ಮೀಟ್ ಮಾಡ್ತೀವಿ. ಅಲ್ಲ ಸರ್, ಈಗ ಸದ್ಯದ ಪ್ರಕಾರ SC/ST ಸಮಾವೇಶ ಅಗತ್ಯ ಇದೆ, ಟೋಟಲ್ 5 ಸಮಾವೇಶ ಮಾಡಬೇಕು ಅನ್ನೋ ತರದಲ್ಲಿ ಗೊತ್ತಿಲ್ಲ, ಅದೇನು ಚರ್ಚೆ ಮಾಡಿ ನನಗೆ ಗೊತ್ತಿಲ್ಲ. ಮುಂಚೆ ನಮ್ಮ ಹೋಮ್ ಮಿನಿಸ್ಟರ್ ಒಂದು ಸಭೆ ಮಾಡ್ತಾ ಇದ್ರು, ಒಂದು ಚಿಕ್ಕ ಸಭೆ, ಶಾಸಕರ ಸಭೆ ಅಷ್ಟೇ. ಸೊ ಅದಕ್ಕೆ ಮುಂದೂಡಿದೆ. ಅದ್ರ ಬಗ್ಗೆ ಏನು ಚರ್ಚೆ ಆಗಿದೆ, ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸಾಯಂಕಾಲ ಮಾತಾಡ್ತೀನಿ ರಾಜನ್ ಅವ್ರ ಜೊತೆ. ಭೇಟಿ ಮಾಡ್ತಿದ್ದೀರಾ? ಕೇಳ್ತಾರೆ, ಡೆಲ್ಲಿಯಿಂದ ನಿನ್ನೆ ಬಂದಿದ್ದಾರೆ, ನಿನ್ನೆ ಅವರು ತುಮಕೂರಿಗೆ ಹೋಗಿದ್ದಾರೆ. ಇವತ್ತು ಸಾಯಂಕಾಲ ಏನೋ ಬರ್ತಾರಂತೆ. ಬಂದ್ಮ್ಯಾಗೆ ಚರ್ಚೆ ಮಾಡ್ತೀವಿ, ಏನಲ್ಲಿ ಚರ್ಚೆ ಆಗಿದೆ ಅವ್ರನ್ನ ಕೇಳ್ಕೊತೀವಿ ಏನಾಗಿದೆ. ನಿನ್ನೆ CM ಭೇಟಿ ಮಾಡಿದ್ವಿ, ಏನು ಸಮಾವೇಶದ ಬಗ್ಗೆ ಇಲ್ಲ ಸಮಾವೇಶ ಇಲ್ಲ, ಪ್ರವಾಸದ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾರೆ? ಏನೂ ಇಲ್ಲ, ಯಾವುದೂ ಇಲ್ಲ, ಸುಮ್ಮನೆ ಜಸ್ಟ್ ಭೇಟಿ ಇದೀವಿ ಅಷ್ಟೇ. ಸೊ ನೋಡೋಣ, ಇವತ್ತು ನಾಳೆ ಸಿಕ್ಕರೆ ಮಾತಾಡ್ತೀವಿ. ಸರ್, ನಿನ್ನೆ KN ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಡೆಲ್ಲಿನಲ್ಲಿ, AICC ಅವರು ಒಬ್ಬರಿಗೆ ಒಂದೇ ನಿಯಮ ಇರಬೇಕು ಅಂತ ಹೇಳಿದ್ದಾರೆ ಅಂತ. ಬಟ್ ಪರೋಕ್ಷವಾಗಿ DK ಶಿವಕುಮಾರ್ ವಿರುದ್ಧನೇ ಹೇಳಿದ್ದಾರೆ ಸರ್, ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು. ಇಲ್ಲ, ವಿರೋಧ ಪರವಾಗಿಲ್ಲ, ಎಲ್ಲ ಒಂದು ಪಕ್ಷದಲ್ಲಿ ಇದ್ದೀವಿ. ನಮ್ಮ ಹಕ್ಕುಗಳನ್ನ ಕೇಳ್ತೀವಿ, ಅದರಲ್ಲಿ ವಿರೋಧ ಅಂತ ಹೇಳಲಿಕ್ಕೆ ಆಗೋಲ್ಲ. ನಮ್ಮ ಅಭಿಪ್ರಾಯ ನಮ್ಗೆ ಹೇಳಿ ಸ್ವತಂತ್ರ ಇದ್ದೀವಿ, ಅದನ್ನ ಹೈಕಮಾಂಡ್ ಒಂದು ಹೇಳಿದೀವಿ ಅಷ್ಟೇ. ಹೊರತಾಗಿ ಯಾರು ವಿರೋಧ, ಯಾರು ಪರವಾಗಿ ಅಂತ ಇಲ್ಲವೇ ಅಲ್ಲ. ನಾವೆಲ್ಲ ಒಟ್ಟು ಕಾಂಗ್ರೆಸ್ನವರಷ್ಟೇ. ಸರ್, ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಾವೇನಂತೀರಿ ಸರ್? ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳ್ಬೇಕು ಈಗ? ತಮ್ಮ ಪ್ರಕಾರ ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಸೈನ್ ಮಾಡೋದು ಅಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ, ಅದರ ಪಾರ್ಟ್ ನಾವು ಅಲ್ವೇ ಅಲ್ಲ. ಈಗಾಗಲೇ 10 ಸಾರಿ ಹೇಳಿದೀವಿ. ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೆ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಅಲ್ಲಿ ಸದ್ಯಕ್ಕಂತೆ ಅವರೇ ಇದಾರೆ, ಒಳ್ಳೆ ಆಡ್ತಿಕೊಳ್ತಾರೆ, ಇಷ್ಟು ಪತ್ರಗಳು ಬರಲಿ ಅಷ್ಟೇ. ಸರ್, ಪವರ್ ಶೇರಿಂಗ್ ಇದೆ ಅನ್ನೋದಾದ್ರೆ CM ಸ್ಥಾನದ ಬದಲಾವಣೆಯವರೆಗೂ ಕೂಡ KPCC ಅಧ್ಯಕ್ಷರು ಇವರೇ ಮುಂದುವರಿತಾರೆ. ಅದು ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ, ಸುರ್ಜೇವಾಲಾ ಅವ್ರು ಹೇಳ್ಬೇಕು ಅದಕ್ಕೆ. ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಸರ್, ಈಗ ಖರ್ಗೆ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಇನ್ನು 8 ದಿವಸದಲ್ಲಿ ಒಂದಷ್ಟು ಸ್ಟೇಟ್ಗಳು PCC ಅಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂತ. ಕಾದ್ ನೋಡೋಣ. ಅಲ್ಲ ಸರ್, ತಾವೇನಾದ್ರು ಮಾನಸಿಕ ಕಾದ್ ನೋಡೋಣ. ಅಲ್ಲ, ನಿಮ್ಮ ಹೆಸರು ಅನೌನ್ಸ್ ಮಾಡಿದ್ರೆ ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ, ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬಹುದು. ಬಂದಾಗ ಚರ್ಚೆ ಮಾಡೋಣ. ನಿನ್ನೆ ಹೇಳಿದ್ದೀನಿ, ಚರ್ಚೆ ಮಾಡೋಣ. ಆಗಲ್ಲ ಅಂತ ಗೊತ್ತಿಲ್ಲ ನನಗೆ, ಅದು ಯಾವ್ದು ಈ ನಮ್ಮ ರಾಜ್ಯ ಹೇಳಿದಾರ ಬೇರೆ ರಾಜ್ಯ ಹೇಳಿದಾರ. ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ. ನಿನ್ನೆ ಕೂಡ ಹೇಳಿದ್ದೀನಿ ನಾನು. ಇಲ್ಲ, ಅದ್ರ ಬಗ್ಗೆ ಹೇಳಿ. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ಚುನಾವಣೆಗೆ ಇಲ್ಲ ಇದ್ರೆ ಅಥವಾ ಅವ್ರನ್ನ ಇಳಿಸಿದ್ರೆ ಕಷ್ಟ ಆಗುತ್ತೆ ಕಾಂಗ್ರೆಸ್ ಗೆಲ್ಲಕ್ಕೆ ಅಂತ ಮಾತು ಹೇಳಿದ್ದಾರೆ. ಅವ್ರು ಇರ್ಬೇಕಂತ ನಮ್ದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದ್ ವೇಳೆ ನಿವೃತ್ತಿ ಆದ್ರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡ್ಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರ್ಬೇಕು ಅವರು. ಅದ್ರ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಬಿಜೆಪಿ ಯಡಿಯೂರಪ್ಪನವರು ಇಳಿಸಿ ಎಡವಟ್ ಮಾಡ್ಕೊಂಡು ಆ ರೀತಿ ಆಗಬಾರ್ದು, ಅದಾದ ಪ್ರಶ್ನೆ ಇಲ್ಲ. ಅದನ್ನ ಆಲ್ರೆಡಿ ಹೇಳಿದ್ದೀನಿ, ಅವ್ರು ಬೇಕು ನಮಗೆ. ಅವ್ರು ನಿವೃತ್ತಿ ಆದ್ರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಕೆಲವು ರಾಜ್ಯಗಳ ಉಸ್ತುವಾರಿಗಳು ಚೇಂಜಸ್ ಆಗಿದೆ ಸರ್, ನಮ್ಮ ರಾಜ್ಯದ ನಮ್ಮ ವ್ಯಾಪ್ತಿಗೆಲ್ಲ 15 ಡಯಲ್ ಮಾಡ್ರ ರಾಹುಲ್ ಗಾಂಧಿ ಮಾಡ್ತಾರೆ, ಅವ್ರು ಮಾಡೋದು. ನನ್ನ ವ್ಯಾಪ್ತಿಗೆ ಕೇಳಿ ನಾನೇ ಹೇಳೋದಕ್ಕೆ ಬಹುತೇಕ ಇನ್ನೊಂದು 3-4 ದಿನದೊಳಗಾಗಿ ಉಸ್ತುವಾರಿ ಬದಲಾವಣೆ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ. ಅದು ಗೊತ್ತಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬಂದು ಸಂಬಂಧಪಟ್ಟ ವಿಷಯನಲ್ಲ. ಸೊ ಸುರ್ಜೇವಾಲಾ ಇದ್ದಾರೆ ಈಗ. ಸೊ ಅದ್ರ ಬಗ್ಗೆ ನಾ ಹೇಳಿಕೆ ಸರ್, ಈಗ ಮುಂದೆ ಒಂದು ನಾಯಕತ್ವದ ಅಗತ್ಯತೆ ಇದೆ, ಅದಕ್ಕೋಸ್ಕರ ಆದ್ರೂ ಈಗ ಬದಲಾವಣೆ ಆಗಬೇಕು ಅಂತ ಬಯಸ್ತೀರಾ KPCC ಅಧ್ಯಕ್ಷರು? ಇಲ್ಲ, ಹಂಗೆ ಆತರ ಏನಿಲ್ಲ. ಅದು ಪಕ್ಷ ಯಾವಾಗ ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಒಬ್ಬ ಮಾಡ್ತೀವಿ, ಭದ್ರಾಗಿದ್ವಿ ಅಷ್ಟೇ. ಯಾವ್ದ್ರೆ ಇಲ್ಲ, ಅದನ್ನ ಹೋಗಿ ಮತ್ತೆ ನೀವು ಅವ್ರನ್ನ ಕೇಳೋದು, ಅವ್ರನ್ನ ಕೇಳೋದು, ಹಂಗಾಗಬೇಡ. ಇಷ್ಟಕ್ಕೆ ಕ್ಲೋಸ್. ಥ್ಯಾಂಕ್ ಯು.